ಹಾಯ್, ಎಲ್ರಿಗೂ ನಮಸ್ಕಾರ. ಜೀವ ವಿಮಾ ನಿಗಮದಲ್ಲಿ ನೇಮಕ ಅಂಥೇಳಿ ಇವತ್ತು ವಿಜಯ ಕರ್ನಾಟಕ ಮಿನಿ ಪೇಪರ್ನಲ್ಲಿ ಬಂದಿದೆ. ಜೂನ್ ಮೊದಲ ವಾರದಲ್ಲಿ ಅಧಿಸೂಚನೆ ಪ್ರಕಟ. 3 ಹಂತಗಳ ಪರೀಕ್ಷೆ ಮೂಲಕ ಅಭ್ಯರ್ಥಿ ಆಯ್ಕೆ. ಯಾವುದೇ ವಿಷಯದಲ್ಲಿ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಒಟ್ಟು ಎಷ್ಟು? 7,000 ಹುದ್ದೆಗಳಿವೆ ಅಂತೇಳಿ ಬಂದಿದೆ. ನೋಡ್ರಿ, ಜೀವ ವಿಮಾ ನಿಗಮ 7,000 ಹುದ್ದೆಗಳು ಶೀಘ್ರವೇ ನೇಮಕ. ಭಾರತೀಯ ಜೀವ ವಿಮಾ ನಿಗಮ ಅಂದರೆ LIC ಶೀಘ್ರದಲ್ಲಿಯೇ 7,000 ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಿದೆ ಎಂದು ಅಧಿಕಾರಿ ಮೂಲಗಳು ತಿಳಿಸಿವೆ. ಜೂನ್ ಮೊದಲ ವಾರದಲ್ಲಿ ಈ ಹುದ್ದೆಗಳ ನೇಮಕಕ್ಕೆ ಅಧಿಸೂಚನೆ ಹೊರಬೀಳಲಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷ ನೇಮಕಾತಿ ನಡೆಯಲಿದ್ದು, ಕರ್ನಾಟಕ ಸೇರಿದಂತೆ ದೇಶದ ಎಲ್ಲ ಭಾಗಗಳಲ್ಲಿರುವ LIC ಶಾಖೆಗಳಿಗೆ ನೇಮಕ ಅಂದರೆ ಕರ್ನಾಟಕದಲ್ಲಿಯೂ ಕೂಡ ಪೋಸ್ಟ್ ಇವೆ. ಕಲೆ, ವಾಣಿಜ್ಯ, ವಿಜ್ಞಾನ ಸೇರಿದಂತೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಅಂದರೆ ಎನಿ ಡಿಗ್ರಿ ಪಡೆದವರು ಅಪ್ಲೈ ಮಾಡ್ಬೋದು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತೆ. ಕನಿಷ್ಠ ಎಷ್ಟು ಏಜ್ ಕೊಟ್ಟಿದ್ದಾರೆ? 18 ವರ್ಷ ಕೊಟ್ಟಿದ್ದಾರೆ. ಗರಿಷ್ಠ 30 ವರ್ಷ. LIC ಇಂಡಿಯಾದ ನಿಯಮಗಳ ಪ್ರಕಾರ ವಿವಿಧ ವರ್ಗಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇದೆ ಅಂತೇಳಿ ಹೇಳಿದ್ದಾರೆ. ಒಟ್ಟು ವೇತನ 63,840 ರಿಂದ 78,000ವರೆಗೆ ವೇತನ ಇದೆ. ಆಯ್ಕೆ ಪ್ರಕ್ರಿಯೆ ನೋಡ್ರಿ, ಪ್ರಿಲಿಮಿನರಿ, ಮುಖ್ಯ ಹಾಗೂ ಪೂರ್ವ ನೇಮಕಾತಿ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಪ್ರಿಲಿಮಿನರಿ ಪರೀಕ್ಷೆಯು 100 ಅಂಕಗಳಿಗೆ ನಡೆಯಲಿದ್ದು, ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಗೆ ಸಂಬಂಧಿಸಿದ 30 ಪ್ರಶ್ನೆ, ನ್ಯೂಮರಿಕಲ್ ಎಬಿಲಿಟಿ 35 ಪ್ರಶ್ನೆಗಳು, ರೀಸನಿಂಗ್ ಎಬಿಲಿಟಿ 35. ಮುಖ್ಯ ಪರೀಕ್ಷೆಯು ಒಟ್ಟು 200 ಅಂಕಗಳಿಗೆ ನಡೆಯಲಿದ್ದು 200 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅಂತೇಳಿ ಹೇಳಿದ್ದಾರೆ. ಬಳಿಕ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಜೂನ್ ಮೊದಲ ವಾರದಲ್ಲಿ ಅಧಿಸೂಚನೆ ಪ್ರಕಟಗೊಳ್ಳುತ್ತಾ 3 ಹಂತಗಳ ಪರೀಕ್ಷೆ ಇರುತ್ತಾ. ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು. ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ.